ಆಲ್ಮೋಸ್ಟ್ 45 ಜನ ನಿಮ್ಮ ಕಾರ್ಮಿಕರು 45 ಜನ ಕೂಡ ಇರಬೇಕು. 45 ಜನರು ಕೂಡ ನಾವು ಸಪ್ರೇಟಾಗಿ ಅವ್ರನ್ನ ಮಾತಾಡಿ ಅವ್ರ ಕುಂದು ಕೊಡ್ತೇನೆ ನಾವು ಆಲಿಸಿ ರಿಪೋರ್ಟ್ ಮಾಡಿ ಆಯೋಗಕ್ಕೆ ವರದಿ ಮಾಡ್ತೀವಿ. ಎರಡನೇದು ಆಮೇಲೆ ಪ್ರಗತಿ ಪರಿಸ್ಥಿತಿನ ನಾವು ಸಭೆಯನ್ನು ಮಾಡ್ತೀವಿ. ಅದು ನಿಮ್ಮ ಸ್ಟಾಫ್ ಏನಿದ್ದಾರೆ ನಮ್ಮ ಅಧಿಕಾರಿಗಳು, ಕಾರ್ಮಿಕ ಅಧಿಕಾರಿಗಳು, ASC, ESI, PF ಅಧಿಕಾರಿಗಳು, ಇವರೆಲ್ಲ ಸಮ್ಮುಖದಲ್ಲಿ ನಾವು ಪ್ರಗತಿ ಪರಿಸ್ಥಿತಿನ ಮಾಡ್ತೀವಿ. ನೀವು ಏನೇನು ಮಾಡಿದ್ದೀರಿ, ಏನೇನು ತಗೋಬೇಕು ಅನ್ನೋದನ್ನೆಲ್ಲ ನಾವು ಒಂದು ಗೈಡ್ಲೈನ್ಸ್ ನಮಗೆ ಕೊಟ್ಟಿದ್ದಾರೆ. ನಮಗೆ ಕೂಡ ಒಂದು ಗೈಡ್ಲೈನ್ಸ್ ಬಂದಿರೋದು. ಈಗ ಬರೀ ಇಷ್ಟು ಜನ ಮಾತ್ರ ಇದ್ದಾರೆ, ನಾವು ಹೆಂಗೆ ನೋಟಿಸ್ ಅಂತ ಸರ್ ಆ್ಯಕ್ಚುಲಿ ನಮ್ಮಲ್ಲಿ 45 ಪಾಳೆಯಲ್ಲಿರುವ ಕಾರಣ ಒಂದು ಪಾಳೆಯಲ್ಲಿ 10 ಜನ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್. ಇಲ್ಲಿ ಈ ಒಂದು ಪಾಳೆಯಲ್ಲಿ ಜನರಲ್ ಮತ್ತು ಫಸ್ಟ್ ಶಿಫ್ಟ್ ಯಾರು ಇರ್ತಾರೆ ಎಲ್ಲರನ್ನೂ ಕೇಳ್ತಾರೆ. ಸೊ ಅದರಲ್ಲಿ ಇಷ್ಟು ಮಂದಿ ಈಗ ನಾನು ಕರೆಸಿದ್ರು, ಬಟ್ ಒಳಗಡೆ ಇನ್ನೂ ಇದ್ದೇನೆ. ಈಗ ನಮಗೆ ನಾನು ಫಸ್ಟ್ ಇವ್ರ ಜೊತೆ ಒಂದು 5 ರಿಂದ 10 ನಿಮಿಷ ಸಂವಾದ ಮಾಡ್ತಾರೆ. ಅವ್ರ ಸಮಸ್ಯೆಗಳೇನಿದೆ ಆಲ್ಮೋಸ್ಟು ನಾವು ಕೇಳ್ಕೊಂಡು ಆಮೇಲೆ ಮುಂದುವರೆಯೋದು ಖಂಡಿತ. ಆದ್ದರಿಂದ ಏನು ಕಾರ್ಮಿಕರಿದ್ದಾರೆ ಅವ್ರಿಗೆ ಬರಬೇಕು. ಅವ್ರು ಬಂದರೆ ನಾವು ಅವ್ರ ಜೊತೆ ಮಾತಾಡ್ಬೇಕು ಅಂತಾರೆ. ಒಂದು 5 ರಿಂದ 10 ನಿಮಿಷ ಇಲ್ಲಿ ಬರ್ತಾರೆ. ಇಷ್ಟೇನಾ ಸರ್? ಇವತ್ತು ಶಿಫ್ಟಲ್ಲಿ ಇರೋದು ಸರ್, ಇನ್ನೊಂದು ಇಬ್ಬರು ಮಿಸ್ ಆಗಿರ್ಬೋದು ಸರ್. ಹೊರಗಡೆ ಇರ್ತಾರೆ, ಮೊಬೈಲ್ ಇಲ್ಲ. ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ನಿಮಗೆ? ಸಂಬಳ ಪಗಾರ 15. ಇದರಲ್ಲಿ ಹೌಸ್ ಕೀಪಿಂಗ್ ಮತ್ತು ಜಾನಿಟರ್ ಸಪ್ರೇಟ್ ಸಪ್ರೇಟ್. ಸಫಾಯಿ ಕರ್ಮಚಾರಿಗೆ ಎಷ್ಟು ಮಾಡಿದ್ರಿ, ಜಾನಿಟರಿಗೆ ಎಷ್ಟು ಮಾಡಿದ್ರಿ? ಸರ್ ಸಫಾಯಿ ಕಾರ್ಮಿಕ ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಅಂತಲೇ ಒಂದು ಸಪ್ರೇಟ್ ಆಗಿದೆ. ಸೊ ಹಾಗಾಗಿ ಅವರಿಗೆ ಸಂಬಂಧಪಟ್ಟ 17 ರಿಂದ 15 ಸಾವಿರ. ಸೊ ಅದು ಅವರಿಗೆ ಸಲ್ಲುತ್ತೆ. ಹೌಸ್ ಕೀಪಿಂಗ್ ಅವರಿಗೆ 5 ಪೇ ಸ್ಲಿಪ್ ಅದರಲ್ಲಿದೆಯಾ? ಬನ್ನಿ ಇಲ್ಲಿ ಬನ್ನಿ. ಸಫಾಯಿ ಕರ್ಮಚಾರಿ ಆಯೋಗ ಅಲ್ಲಿ ಇಂಥದೇ ಕಂಬು ಕೊಡಬೇಕು, ಇಂಥದೇ ಗ್ಲೌಸ್ ಕೊಡಬೇಕು, ಕಂಪ್ಯೂಟರ್ಸ್ ಎಲ್ಲ ಇದನ್ನೇ ಬಳಸಬೇಕು ಅಂತ ಆ ಗೈಡ್ಲೈನ್ಸ್ಗೆ ನಿಮಗೆ ಇದೆ. ಯಾವುದಿಲ್ಲ ಅಮೌಂಟು ಸರ್ ಡಿಡಕ್ಷನ್ಸ್ ಅಂದರೆ ಸರ್ ಆ್ಯಕ್ಚುಲಿ ಇಲ್ಲಿ 22 ದಿನ ಬಂದಿದೆ. ಅದಕ್ಕೆ ಅಂದರೆ ಒಂದು ತಿಂಗಳು ಬಂದರೆ ಇಷ್ಟು, 26 ದಿನ ಬಂದು 22 ದಿನ ಬಂದಿದ್ದಾನೆ. ಹಾಗಾಗಿ ಇಷ್ಟು ನೀವೇನು ದಿನದ ಲೆಕ್ಕ ತಗೋತೀರಾ? ಹಾಗಲ್ಲ, ಅದು ಫೈನಲ್ ಸರ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ತಿಂಗಳ ಮೊತ್ತ 30,000, ನಾನು ಬಂದಿರೋದು 28 ದಿನ. ಸೊ 28 ದಿನಕ್ಕೆ ಅದು ನಾನು 2 ದಿನದ ಡಿರೆಕ್ಟ್ ಅಂದರೆ ನೀವು ಅವ್ರು ಬಂದು ಕೆಲಸ ಮಾಡಿದ್ರೆ ಮಾತ್ರ ಸಂಬಳ ಕೊಡ್ತೀರಿ, ಇಲ್ಲ ಅಂದರೆ ಇಲ್ಲ ಅಂತಾರ? ಅಲ್ಲ, ವೀಕ್ ಆಫ್ ಎಲ್ಲರಿಗಿದೆ. ವೀಕ್ ಆಫ್ ಎಲ್ಲರಿಗೆ ಈಗ 5 ವೀಕ್ ಆಫ್ ಅದು 4 ವೀಕ್ ಆಫ್ ಇದು ಕಡ್ಡಾಯವಾಗಿ ಬಂದೇ ಕೊಡುತ್ತೆ. ಅದ್ರ ಜೊತೆಗೆ ನಾನು ಇದು ಬಂದಿಲ್ಲ ಅಂತ ಹೇಳ್ಬಿಟ್ಟೆ. ಸೊ ಆ ದಿನ ಪ್ರಕಾರ ಸರ್ ಇಲ್ಲಿ ನಮ್ಮಲ್ಲಿ ಏನು ಹೇಳ್ತೀವಿ ಸರ್, ನಿಮ್ಮಲ್ಲಿ 26 ದಿನ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಫುಲ್ ಪೇಮೆಂಟ್ ಕೊಡ್ತೀವಿ. ಬಟ್ ಅದಕ್ಕಿಂತ ಕಡಿಮೆ ಮಾಡಿಕೊಂಡಾಗ ಈವನ್ ನಮ್ಮಲ್ಲಿ ವರ್ಕ್ ಅವರ್ಸ್ ಮೇಲೆ ನಾವು ಪೇಮೆಂಟ್ ಮಾಡ್ತೀವಿ ಸರ್. ದಿನದ ಮೇಲೆ ಕೂಡ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಹಾಗೆ ಯಾರು 26 ದಿವಸ ಕೆಲಸ ಮಾಡ್ತಾರೆ ಅದೇ ಏನಾದರೂ ಅವ್ರು 26 ದಿವಸ ಕಡಿಮೆ ಬಂದರೆ ಸೊ ಅದು ಈಗ ಇದರಲ್ಲಿ 22 ದಿನ ಬಂದಿದೆ. ಸೊ 19,000 ಅದರ ದಿನ ಪ್ರೊಫೆಷನಲ್ 30ಕ್ಕೆ 30,000ಕ್ಕೆ 30 ದಿನ ಅಷ್ಟೇ. 22 ದಿನಕ್ಕೆ ಎಷ್ಟು ಅಂತ ಹೇಳೋದು? ಈಗ ನಿಮ್ಮ ಕಾರ್ಮಿಕ ಕನಿಷ್ಠ ಕಾಯ್ದೆ ಪ್ರಕಾರ ಎಷ್ಟಿರಬೇಕು ಸಂಬಳ ಕಾರ್ಮಿಕರಿಗೆ? ಝೋನ್ ವೈಸ್ ಡಿಪೆಂಡ್ ಆಗುತ್ತೆ. ಇಲ್ಲ ಸರಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಅದು ಮಾರ್ಗನೇ ಇರೋದಲ್ಲ. ಕಾರ್ಮಿಕರ ಒಳಿತಿಗೋಸ್ಕರ ನಾವಾಗಲಿ ನೀವಾಗಲಿ ಇರೋದು. ಆದರೆ ಈ ಊರಾಗಿ ಪ್ರತಿಯೊಬ್ಬರು ಇರೋದು ಅವ್ರ ಸಂಬಂಧಕ್ಕೆ ಏನಾದರೂ ಸಮಸ್ಯೆಗಳಾದಾಗ ನಾವು ಈಡೇರಿಸಲಿಲ್ಲ ಮತ್ತು ಅವ್ರಿಗೆ ನ್ಯಾಯ ಒದಗಿಸ್ಕೊಡಿಲ್ಲ ಅಂದ್ರೆ ನಾವು ಇರೋದೇ ಇಷ್ಟ ಅಷ್ಟೇ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದರೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ನಿಮ್ಮೊಂದಿಗೆ ಇರುತ್ತೆ ಸಮಸ್ಯೆ ಬಂದಾಗ. ಈಗ ಜಿಲ್ಲಾ ಪ್ಲಸ್ಸಲ್ಲಿ ಅಂತ ಏನು ಇದರಲ್ಲಿ ಏನೋ ಸಮಸ್ಯೆ ಕಂಡು ಬಂದಿಲ್ಲ. ಆದರೂ ಮುಂದೆ ದಿನಗಳ ಸಮಸ್ಯೆ ನಿಮ್ಮ ಕೆಲಸದ ಏಕೈಕಿ ತೆಗೆಯೋದು, ಮತ್ತೊಂದು ಮಾಡೋದು ಆ ಥರ ಎಲ್ಲ ಮಾಡೋಂಗಿಲ್ಲ. ಆಯಿತಾ? ನೀವು ಕೆಲಸ ಅಕಸ್ಮಾತ್ ನಮ್ಮ ಕೆಲಸ ಕಳಾಕಿದ್ದಾರೆ ಅಂತ ಎನ್ನಿಸಿ ಒಂದು ನೋಟಿಸ್ ಕೊಟ್ಟು ಏನೋ ಒಂದು ಮಾಡಿ ನಿಮ್ಗೆ ಕಳೆದಾಕ ನಮ್ಮಲ್ಲೇ ನೀವು ಕೇಸ್ನ ಪ್ರಕರಣ ದಾಖಲಿಸ್ಕೋಬೋದು. ಆ ಥರ ದಾಖಲಿಸಿದಾಗ ನೀವು ನಿಮ್ಮ ಬಂದು ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೋದು ಆಯೋಗದಲ್ಲಿ. ಬೆಂಗಳೂರಲ್ಲಿ ಯೂನಿಟಿ ಮೀಟಿಂಗಲ್ಲಿ ನಮ್ಮ ಕಚೇರಿ ಇರೋದು. ಆದ್ದರಿಂದ ಏನಂತ ಅನ್ಯಾಯ ಆ ಸಂದರ್ಭದಲ್ಲಿ ನಾವು ಲೋಕಲ್ಲೇ ಇರ್ತೀವಿ, ಕಾನೂನು ಅಧಿಕಾರಿ ಇರ್ತಾರೆ, ಎಲ್ಲರೂ ಇರ್ತಾರೆ, ನಮ್ಮ ಗಮನ ತಗೊಬನ್ನಿ.
ಆಯ್ತಾ ತಗೊಂಬಂದು ಇದು ಮಾಡ್ಕೊಳ್ಳಿ, ಏನೇ ಸಮಸ್ಯೆ ಇದ್ರೂ ಗಾರ್ಮೆಂಟ್ ಪರವಾಗಿ ನಾವು ಇರ್ತೀವಿ. ಆಯ್ತು ಥ್ಯಾಂಕ್ ಯು ಸರ್. ಆಯ್ತು, ಒಳ್ಳೆದಾಗಿ ಏನಾದ್ರು ಈ ಸಲ ಎಲ್ಲ ಇವರಿಗೆ ಪೋಸ್ ಏನು ಮಾಡಿ ಹ್ಞೂ